ಯಾವ ರಾಜ್ಯಗಳು ಇವರು ಒಪ್ಪಲಿಲ್ಲ ಯಾವುದೇ ಪಾರ್ಲಿಮೆಂಟ್ ನೋ ನೋ ಬಿಕಾಸ್ ಇದೇ ಬೇರೆ ಅದು ಇದೇ ಬೇರೆ ಎಷ್ಟು ಹಣ ವೇಸ್ಟ್ ಆಗುತ್ತೆ ಖರ್ಚು. ಈಗ ಬೆಳಗಾಮಲ್ಲಿ ನಾವು ಅಸೆಂಬ್ಲಿ ಮಾಡಿ ಏನು ಪ್ರಯೋಜನ ಅಲ್ಲಿ? ಭಾಳ ಕಷ್ಟಪಟ್ಕೊಂಡು ಬರ್ತಾರೆ, ಬೇಜಾರಾಗಿ ಬರ್ತಾರೆ. ಯಾರು ಸಂತೋಷದಿಂದ ಬಂದಲ್ಲಿ ಅಸೆಂಬ್ಲಿನಲ್ಲಿ ಅಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅಲ್ಲಿ ಕೆಲವು ಇಲಾಖೆಗಳನ್ನ ಶಿಫ್ಟ್ ಮಾಡಿ 25 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾಯಿದ್ವಿ ಕ್ಲೀನಿಂಗಿಗೆ. ವಿಕಾಸಸೌಧ, ಅದು ಸುವರ್ಣಸೌಧ, ಬಟ್ ಅಲ್ಲಿ ಯಾವ ಆಫೀಸ್ಗಳೂ ಇಲ್ಲ. ಅಲ್ಲಿ ಕಳಿಸಿ ಎಲ್ಲ ಆ ಭಾಗದ ಆಫೀಸ್ಗಳೆಲ್ಲ ಹೋಗಲಿ ಆ ಕಡೆಗೆ, ಎಲ್ಲ ತಿರುಗಿ ಬೆಂಗಳೂರಿಂದ ಮತ್ತು ಅದು ಕಟ್ಟಿದ್ದೇನು ಪ್ರಯೋಜನ? ಹಾಗಾಗಿ ಸರ್ಕಾರಗಳು ಸುಮ್ಮನೆ ಮಾಡ್ತವೆ, ಏನೂ ಆಗಲ್ಲ ಅದು. ಕರೆಕ್ಟ್. ಹಾಗಾಗಿ ಸ್ನೇಹಿತರೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ತಾವು ಮಾಡಿದಂಥದ್ದು ಕೂಡ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಯಾರ ಜನಕ್ಕೆ ಅನುಕೂಲ ಆಗುವಂಥದ್ದು ಏನು ಆಗಲಿಲ್ಲ, ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಮತ್ತು ಮೈಸೂರು ಭಾಗದಲ್ಲೇ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಹೋ ಮೈಸೂರು ಉದ್ಧಾರ ಆಗೋಯ್ತು ಈ ಭಾಗ ಎಲ್ಲ, ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಯಾವುದೇ ತೀರ್ಮಾನಗಳು ಜನರ ಪರವಾಗಿಲ್ಲ. ಅವು ಯಾರೋ ಈ ಶಾಸಕರ ಪರವಾಗೋ, ಯಾರೋ ಕಾಂಟ್ರಾಕ್ಟ್ಗಳ ಪರವಾಗೋ, ಯಾರೋ ದುಡ್ಡು ಹೊಡೆಯೋರ ಪರವಾಗೋ ತೀರ್ಮಾನಗಳಾಗ್ತಾಯಿದ್ದಾವೆ. ಇಲ್ಲಿ ತನಕ 90,000 ಕೋಟಿ ಗೃಹಲಕ್ಷ್ಮಿ ಖರ್ಚು ಮಾಡಿದ್ದೀವಿ ಅಂತ. ಏನಾಯ್ತು ಅದರಿಂದ? ರಾಜ್ಯದಲ್ಲಿ ಏನು ಅನುಕೂಲ ಆಯ್ತಪ್ಪ ಅದರಿಂದ? ಅವು ಯಾರು ಅದು ಕೊಟ್ಟಿಲ್ಲ, ಇನ್ನೂ 4-5 ತಿಂಗಳಿಂದ ಕೊಟ್ಟಿಲ್ಲ. ಅದು ಯಾವಾಗ ಕೊಡ್ತೀರಾ ನೀವು ಅಂದರೆ, ಈಗ ನೆಕ್ಸ್ಟು ಜೂನ್ನಲ್ಲಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪಂಚಾಯತ್ ತಾಲೂಕು ಅಲ್ಲಿ ತನಕ ಕೊಡಲ್ಲ ನೀವು. ಆವಾಗ 6-7 ತಿಂಗಳಿಂದ ಒಟ್ಟಿಗೆ ಕೊಟ್ಬಿಡ್ತೀರ ಓಟ್ ಹಾಕಲಿ ಅಂತ. ಹೀಗೆ ಯಾವ ಕಾರ್ಯಕ್ರಮಗಳು ಕೂಡ ಸರಿಯಾದ ರೀತಿ ಆಗ್ತಿಲ್ಲ. ಬಟ್ ಹಣ ಮಾತ್ರ ಸುಮ್ಮನೆ ಸೂರೆ ಆಗ್ತಾಯಿದೆ. ಆಮೇಲೆ ಆಡಳಿತ ಭಾಳ ಮುಖ್ಯ. ಆಡಳಿತ, ಆರ್ಥಿಕಾಭಿವೃದ್ಧಿಗೆ ಆಡಳಿತ ಭಾಳ ಮುಖ್ಯ. ಆದರೆ ಇಲ್ಲೇನಾಗಿದೆ, ಆಡಳಿತದ ಬಗ್ಗೆ ಯಾರೂ ಸುಧಾರಣೆಯೂ ಇಲ್ಲ. ಅದರಲ್ಲಿ ಹೋಗಿ ಸಿಕ್ಕಾಬಿಟ್ಟು ದುಂದು ವೆಚ್ಚ ಆಗ್ತಾಯಿದ್ದಿಲ್ಲ, ಅದನ್ನಾರು ಕಡಿಮೆ ಮಾಡ್ತಾಯಿದ್ದೀರಾ? ಇಲ್ಲ, ದಿನೇ ಜಾಸ್ತಿ ಆಗ್ತಾಯಿದೆ ದುಂದು ವೆಚ್ಚ. ಇವ್ರದ್ದು ಹಣ, ಯಾರು ಬೆವರಿನ ಶ್ರಮದ ದುಡಿಮೆಯ ಹಣ ಏನು ಟ್ರೆಜರಿ ಕಟ್ತಾಯಿದ್ರು, ಟ್ಯಾಕ್ಸ್ ಪೇಯರ್ಸ್ ಮನಿ, ಇಟ್ ಇಸ್ ವೇಸ್ಟ್. ಸರ್ಕಾರ ಅದನ್ನು ಸುಮ್ಮನೆ ಹಾಳು ಮಾಡ್ತಾ ಕೂತಿದೆ. ಯಾವ ರಾಜ್ಯಗಳು ಇವರು ಒಪ್ಪಲಿಲ್ಲ ಯಾವುದೇ ಪಾರ್ಲಿಮೆಂಟ್ ನೋ ಬಿಕಾಸ್ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇದೇ ಬೇರೆ ಅದು ಇದೇ ಬೇರೆ ಎಷ್ಟು ಹಣ ವೇಸ್ಟ್ ಆಗುತ್ತೆ ಖರ್ಚು. ಈಗ ಬೆಳಗಾಮಲ್ಲಿ ನಾವು ಅಸೆಂಬ್ಲಿ ಮಾಡಿ ಏನು ಪ್ರಯೋಜನ ಅಲ್ಲಿ? ಭಾಳ ಕಷ್ಟಪಟ್ಕೊಂಡು ಬರ್ತಾರೆ, ಬೇಜಾರಾಗಿ ಬರ್ತಾರೆ. ಯಾರು ಸಂತೋಷದಿಂದ ಬಂದಲ್ಲಿ ಅಸೆಂಬ್ಲಿನಲ್ಲಿ ಅಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅಲ್ಲಿ ಕೆಲವು ಇಲಾಖೆಗಳನ್ನ ಶಿಫ್ಟ್ ಮಾಡಿ 25 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾಯಿದ್ವಿ ಕ್ಲೀನಿಂಗಿಗೆ. ವಿಕಾಸಸೌಧ, ಅದು ಸುವರ್ಣಸೌಧ, ಬಟ್ ಅಲ್ಲಿ ಯಾವ ಆಫೀಸ್ಗಳೂ ಇಲ್ಲ. ಅಲ್ಲಿ ಕಳಿಸಿ ಎಲ್ಲ ಆ ಭಾಗದ ಆಫೀಸ್ಗಳೆಲ್ಲ ಹೋಗಲಿ ಆ ಕಡೆಗೆ, ಎಲ್ಲ ತಿರುಗಿ ಬೆಂಗಳೂರಿಂದ ಮತ್ತು ಅದು ಕಟ್ಟಿದ್ದೇನು ಪ್ರಯೋಜನ? ಹಾಗಾಗಿ ಸರ್ಕಾರಗಳು ಸುಮ್ಮನೆ ಮಾಡ್ತವೆ, ಏನೂ ಆಗಲ್ಲ ಅದು. ಕರೆಕ್ಟ್. ಹಾಗಾಗಿ ಸ್ನೇಹಿತರೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ತಾವು ಮಾಡಿದಂಥದ್ದು ಕೂಡ ಯಾರ ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಮತ್ತು ಮೈಸೂರು ಭಾಗದಲ್ಲೇ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಹೋ ಮೈಸೂರು ಉದ್ಧಾರ ಆಗೋಯ್ತು ಈ ಭಾಗ ಎಲ್ಲ, ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಯಾವುದೇ
ತೀರ್ಮಾನಗಳು ಜನರ ಪರವಾಗಿಲ್ಲ. ಅವು ಯಾರೋ ಈ ಶಾಸಕರ ಪರವಾಗೋ, ಯಾರೋ ಕಾಂಟ್ರಾಕ್ಟ್ಗಳ ಪರವಾಗೋ, ಯಾರೋ ದುಡ್ಡು ಹೊಡೆಯೋರ ಪರವಾಗೋ ತೀರ್ಮಾನಗಳಾಗ್ತಾಯಿದೆ. ಏನು ಇಲ್ಲಿ ತನಕ 90,000 ಕೋಟಿ ಗೃಹಲಕ್ಷ್ಮಿ ಖರ್ಚು ಮಾಡಿದ್ದೀವಿ ಅಂತ. ಏನಾಯ್ತು ಅದರಿಂದ? ರಾಜ್ಯದಲ್ಲಿ ಏನು ಅನುಕೂಲ ಆಯ್ತಪ್ಪ ಅದರಿಂದ? ಅವು ಯಾರು ಅದು ಕೊಟ್ಟಿಲ್ಲ, ಇನ್ನೂ 4-5 ತಿಂಗಳಿಂದ ಕೊಟ್ಟಿಲ್ಲ. ಅದು ಯಾವಾಗ ಕೊಡ್ತೀರಾ ನೀವು ಅಂದರೆ, ಈಗ ನೆಕ್ಸ್ಟು ಜೂನ್ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಅಲ್ಲಿ ತನಕ ಕೊಡೋಲ್ಲ ನೀವು. ಆವಾಗ 6-7 ತಿಂಗಳಿಂದ ಒಟ್ಟಿಗೆ ಕೊಟ್ಬಿಡ್ತೀರ ಓಟ್ ಹಾಕಲಿ ಅಂತ. ಹೀಗೆ ಯಾವ ಕಾರ್ಯಕ್ರಮಗಳು ಕೂಡ ಸರಿಯಾದ ರೀತಿ ಆಗ್ತಿಲ್ಲ. ಬಟ್ ಹಣ ಮಾತ್ರ ಸುಮ್ಮನೆ ಸೂರೆ ಆಗ್ತಾಯಿದೆ. ಆಮೇಲೆ ಆಡಳಿತ ಭಾಳ ಮುಖ್ಯ ಅಂತ. ಆಡಳಿತ, ಆರ್ಥಿಕಾಭಿವೃದ್ಧಿ, ಆಡಳಿತ ಭಾಳ ಮುಖ್ಯ. ಆದರೆ ಇಲ್ಲೇನಾಗಿದೆ, ಆಡಳಿತದ ಬಗ್ಗೆ ಯಾರೂ ಸುಧಾರಣೆಯೂ ಇಲ್ಲ. ಅದರಲ್ಲಿ ಹೋಗಿ ಸಿಕ್ಕಾಬಿಟ್ಟು ದುಂದು ವೆಚ್ಚ ಆಗ್ತಾ ಇದ್ದಿಲ್ಲ. ಅದನ್ನಾರು ಕಡಿಮೆ ಮಾಡ್ತಾ ಇದ್ದೀರಾ? ಇಲ್ಲ. ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ದುಂದು ವೆಚ್ಚ. ಇವ್ರದ್ದು ಹಣ, ಯಾರು ಬೆವರಿನ ಶ್ರಮದ ದುಡಿಮೆಯ ಹಣ ಏನು ಟ್ರೆಜರಿ ಕಟ್ತಾ ಇದ್ರು, ಟ್ಯಾಕ್ಸ್ ಪೇಯರ್ಸ್ ಮನಿ, ಇಟ್ ಇಸ್ ವೇಸ್ಟ್. ಸರ್ಕಾರ ಅದನ್ನು ಸುಮ್ಮನೆ ಹಾಳು ಮಾಡ್ತಾ ಕೂತಿದೆ.